ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶಾಸಕ ಸಿದ್ದು ಸವದಿ ಮತ್ತು ರೈತ ಮುಖಂಡರಿಂದ ಪ್ರತಿಭಟನೆ. ಬನಾಟಿಯ ಈಶ್ವರಲಿಂಗ ಮೈದಾನದ ಬಳಿ ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಮತ್ತು ನೇಕಾರರ ಸಮಸ್ಯೆ ಬಗೆಹರಿಸುವಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಕುರ್ಚಿಗಾಗಿ ಬಡಿದಾಟ, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ನಿಮ್ಮ ಸಿದ್ದು ಬಣ, ಡಿಕೆಶಿ ಬಣಗಳ ಗುದ್ದಾಟದಲ್ಲಿ ಸಾಮಾನ್ಯ ಜನ, ರೈತರ, ನೇಕಾರರ ಕಷ್ಟದಲ್ಲಿ ಇದ್ದಾರೆ. ಸರ್ಕಾರ ಕೂಡಲೇ ರೈತರ, ನೇಕಾರರ ನೆರವಿಗೆ ಬರಬೇಕು. ಇಲ್ಲವಾದರೆ ಇಂತಹ ಪ್ರತಿಭಟನೆ ರಾಜ್ಯದ ಹಳ್ಳಿ, ಪಟ್ಟಣದಲ್ಲಿ, ನಗರದಲ್ಲೂ ಮಾಡಬೇಕಾಗುತ್ತದೆ ಎಂದು ಸರ್ಕಾರವನ್ನು ಎಚ್ಚರಿಸಿದರು. ನಂತರ ಮನವಿ ಪತ್ರವನ್ನು ರಬಕವಿ ಬನಟ್ಟಿ ಶಿರಸ್ದಾರ ಆರ್.ಎಸ್. ಸಾತಿಯಾಳ್ ಇವರಿಗೆ ಸಲ್ಲಿಸಿದರು. ಈ ಹೋರಾಟದಲ್ಲಿ ಮುಖಂಡರಾದ ಬುಜುಬಲಿ ಕೆಂಗಾಲಿ, ಬಾಬಾಗೌಡ ಪಾಟೀಲ್, ರಮೇಶ್ ಧರೆಣ್ಣವರ್, ಸಂಜಯ್ ತಗ್ಗಿ, ಶ್ರೀಶೈಲ್ ಬೀಳ್ಗಿ, ಮಹದೇವ್ ಹಾಲಕ್ನೂರ್, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ. ಸುದ್ದಿ ಮಿತ್ರ ಜಮಖಂಡಿ. ನಮ್ಮೆಲ್ಲ ಕಾರ್ಯಕರ್ತರು, ಹಿರಿಯರು, ತಾಯಂದಿರು, ಯುವ ಕಾರ್ಯಕರ್ತರು ಆಗಮಿಸಿ ಈ ಹೋರಾಟಕ್ಕಿನ್ನ ಯಶಸ್ವಿ ಮಾಡಿದ್ದಕ್ಕಾಗಿ ನಾನು ಶಾಸಕನಾಗಿ ತಮ್ಮೆಲ್ಲರಿಗೂ ಅಧ್ಯಕ್ಷರ ಪರವಾಗಿ, ಇಬ್ಬರು ಅಧ್ಯಕ್ಷರ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. ಬರ್ರಿ, ರೈತರಿಗೆ ಖರೀದಿ ಕೇಂದ್ರ ತೆಗಿರಿ, ಅವ್ರ ಗೊಂಜಾಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ರಿ, ಬಡವರಿಗೆ ಮನೆಗಳನ್ನು ಕೊಡ್ರಿ, BPL ಕಾರ್ಡ್ ಬಡವರು ಯಾರು ರದ್ದು ಮಾಡ್ರಿ, ಅವು ಪುನರ್ಸ್ಥಾಪನೆ ಮಾಡ್ರಿ. ಅವರಿಗೆ ಬಡವರು ಅದ್ರ ಮೇಲೆ ಬದುಕ್ತಿರ್ತಾರ, ಅದನ್ನ ಬಿಟ್ಟರೆ ಏನೂ ಇಲ್ಲ, ಉಪವಾಸ ಬೀಳುವಂತ ಸ್ಥಿತಿ ಅದ. ಬಡವರು BPL ಕಾರ್ಡ್ ರದ್ದು ಮಾಡ್ರಿ, ಅದ್ರ ಚಾಲ್ತಿ ಮಾಡ್ರಿ. ನೀವೇನು ಗ್ಯಾರಂಟಿಗಳನ್ನು ಕೊಟ್ರಿ, ನಾವು ಗ್ಯಾರಂಟಿ ಬ್ಯಾಡ ಇಲ್ಲ, ನೀವು ಕೊಡ್ರಿ, ಇನ್ನ ಎರಡು ಕೊಡ್ರಿ. ಅದರ ರಾಜ್ಯದ ಅಭಿವೃದ್ಧಿಗೂ ಹಣ ಬಿಡುಗಡೆ ಮಾಡುವಂತ ಕೆಲಸ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡಿ, ಇದು ಆಯುಷ್ಯ ಬಾಳ ಇಲ್ಲ, ಸಾಯು ಮುಂದ ದೀಪ ದಾಳ ಹತ್ತುವಂಗ ನೀವು ದಾಳ ಹತ್ತಿ ಲೂಟಿ ಮಾಡಿ ಅಧಿಕಾರಕ್ಕೆ ಬಡದಾಡಬೇಡ್ರಿ. ಸಾಲಿತ್ತು ರಾಜ್ಯದ ಮೇಲೆ. ಅದಾದ ನಂತರ ಬೊಮ್ಮಾಯಿ ಮುಂದೆ 5 ಲಕ್ಷ ಕೋಟಿ ಸಾಲಿತ್ತು. ಈಗ ಬಂದ 2.5 ವರ್ಷದಾಗ 8.9 ಲಕ್ಷ ಕೋಟಿ ರೂಪಾಯಿ ಸಾಲ ಸಿದ್ದರಾಮಯ್ಯ ಮಾಡ್ಯಾರ. ಇದು ಅವ್ರು ಇಳಿದ್ರಾಗ ಇನ್ನು 2 ವರ್ಷದೊಳಗೆ 11-12 ಲಕ್ಷ ಕೋಟಿ ಸಾಲ ಮಾಡ್ರ. ಮುಂದೆ ಬರುವಂತ ಸರ್ಕಾರ ಬಡ್ಡಿ ತುಂಬುದ್ರಾಗ ಆಕತಿ, ಏನೂ ಡೆವಲಪ್ಮೆಂಟ್ ಆಗೋದಿಲ್ಲ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ರಸ್ತೆಗಳನ್ನು ನೋಡ್ಬೋದು. ನಮ್ಮಲ್ಲೇನ ಹಿಂದಿನ ನಮ್ಮ ಸರ್ಕಾರ ಹೆಚ್ಚು ಅನುದಾನ ಕೊಟ್ಟಿದ್ದು, ನಾವು ರಸ್ತೆ ಸರಿಯಾಗಿ ಇಟ್ಕೊಂಡಿವಿ. ಒಂದು 80% ರೇ, ಅಟ್ಟು 100% ಅನ್ನಂಗಿಲ್ಲ ನಾನು. ಆದ್ರೆ ಈ ಸರ್ಕಾರ ಬಂದ ಬಳಕ ರಸ್ತೆಗೆ ಒಂದು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಸುಮ್ಮ ಮೂಗಿಗೆ ಬೆನ್ನಿ ಒರೆಸು, ತುಪ್ಪ ಒರೆಸುವಂತ ಕೆಲಸ ಮಾಡ್ತಾರೆ. ನಾವು ಮಂಜೂರು ಮಾಡಿವ, ಆದ್ರೆ ಅವು ಆಗ್ತಾ ಇಲ್ಲ. 2 ವರ್ಷ ಆದ್ರೂ ಕೆಲಸ ಆಗ್ತಾ ಇಲ್ಲ, ಪೇಮೆಂಟ್ ಆಗ್ತಾ ಇಲ್ಲ. ಈ ರೀತಿ ಅಭಿವೃದ್ಧಿ 50 ವರ್ಷ ಹಿಂದೋಗ್ಯದ ಈ ಸರ್ಕಾರದೊಳಗೆ. ಈ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ಯದ. ಈ ಸರ್ಕಾರ, ಮಂತ್ರಿಗಳು ಎಲ್ಲ ಅವ್ರ ಪ್ರತಿನಿಧಿಗಳು ಲೂಟಿ ಮಾಡಿದ್ರಲ್ಲಿ ತೊಡಗಿದ್ದಾರೆ, ಲೂಟಿ ಮಾಡೋದ್ರಲ್ಲಿ. ಅದರಿಂದ ಬಂಧುಗಳೇ, ನಮಗೆ 40% ಕಮಿಷನ್ ಅಂತ ಆರೋಪ ಮಾಡಿದರೆ ಅದು ಕೋರ್ಟ್ನ್ಯಾಗ ಬಿದ್ದು ಹೋತು. ಆದರೆ ಇವರು 60, 70, 80% ಕಮಿಷನ್ ಹೊಡಿತಾ ಇದ್ದಾರೆ. ಈಗ 80% ಕಮಿಷನ್ ಹೊಡಿತಾರೆ. ಅದಕ್ಕಾಗಿ ದುಡ್ಡಿಲ್ಲ, ರಸ್ತೆ ಮಾಡ್ಲಾಕ್ ದುಡ್ಡಿಲ್ಲ, ಬಡವರ ಮನೆಗಳಿಗೆ ಕೊಡಾಕ್ ದುಡ್ಡಿಲ್ಲ, ಯಾವುದೇ ದುಡ್ಡಿಲ್ಲ ಇವರಿಗೆ. ನಿಮಗೆ ದುಡ್ಡಿದ್ರೆ ಯಡಿಯೂರಪ್ಪನವ್ರು ಬೆಳೆ ಹಾನಿ 10,000 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ರು. ಮನ್ಯಾಗ ಇರೋಕ್ರೆ 3,500 ಕೊಡ್ಬೇಕಾಗಿತ್ತು, 10,000 ಕೊಟ್ಟಿದ್ರು. ನೀವೇನು ಕೊಡ್ತಾರೆ ಮುಡ್ದಾರಗಳೇ ಹೇಳ್ರಲ್ಲ. ನೀವೇನೂ ಕೊಡ್ತಾ ಇಲ್ಲ, ಲೂಟಿ ಮಾಡಕ್ಕೆ 1 ಗಂಟೆ ಬಿದ್ದರೆ ನೀವು ಮುಂದಿನ ಎಲೆಕ್ಷನ್ದಾಗ ತಯಾರಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಜನ ಏನ ಮಳ್ರಿಲ್ಲ, ನಿಮಗೆ ಈ ಸಲ ಬೇಕಾದ್ ಮಾಡಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ. ನಿಮಗೆ ಹೇಳಿ ಹೆಸರಲ್ಲೇ ಕಾಂಗ್ರೆಸ್ದಾಗ ಬೇರ್ ಸಹಿತ ಕಿತ್ತೋಗುವಂತ ಕೆಲಸ ಈ ರಾಜ್ಯದ ಜನಸಾಮಾನ್ಯರು, ಮತದಾರ ದೇವರು ನಿರ್ಣಯ ತಗೊಂಡಾರೆ. ಈಗಾಗಲೇ ಸಾಲಿತ್ತು ರಾಜ್ಯದ ಮೇಲೆ. ಅದಾದ ನಂತರ ಬೊಮ್ಮಾಯಿ ಮುಂದೆ 5 ಲಕ್ಷ ಕೋಟಿ ಸಾಲಿತ್ತು. ಈಗ ಬಂದ 2.5 ವರ್ಷದಾಗ 8.9 ಲಕ್ಷ ಕೋಟಿ ರೂಪಾಯಿ ಸಾಲ ಸಿದ್ದರಾಮಯ್ಯ ಮಾಡ್ಯಾರ. ಇದು ಅವ್ರು ಇಳಿದ್ರಾಗ ಇನ್ನು 2 ವರ್ಷದೊಳಗೆ 11-12 ಲಕ್ಷ ಕೋಟಿ ಸಾಲ ಮಾಡ್ರ. ಮುಂದೆ ಬರುವಂತ ಸರ್ಕಾರ ಬಡ್ಡಿ ತುಂಬುದ್ರಾಗ ಆಕತಿ, ಏನೂ ಡೆವಲಪ್ಮೆಂಟ್ ಆಗೋದಿಲ್ಲ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ರಸ್ತೆಗಳನ್ನು ನೋಡ್ಬೋದು. ನಮ್ಮಲ್ಲೇನ ಹಿಂದಿನ ನಮ್ಮ ಸರ್ಕಾರ ಹೆಚ್ಚು ಅನುದಾನ ಕೊಟ್ಟಿದ್ದು, ನಾವು ರಸ್ತೆ ಸರಿಯಾಗಿ ಇಟ್ಕೊಂಡಿವಿ. ಒಂದು 80% ರೇ, ಅಟ್ಟು 100% ಅನ್ನಂಗಿಲ್ಲ ನಾನು. ಆದ್ರೆ ಈ ಸರ್ಕಾರ ಬಂದ ಬಳಕ ರಸ್ತೆಗೆ ಒಂದು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಸುಮ್ಮ
ಮೂಗಿಗೆ ಬೆಣ್ಣೆ ಒರೆಸು ತುಪ್ಪ ಒರೆಸುವಂಥ ಕೆಲಸ ಮಾಡಿದ್ರೆ ನಾವು ಮಂಜೂರು ಮಾಡಿವೆ. ಆದ್ರೆ ಅವು ಆಗ್ತಾ ಇಲ್ಲ. 2 ವರ್ಷ ಆದರೂ ಕೆಲಸ ಆಗ್ತಾ ಇಲ್ಲ, ಪೇಮೆಂಟ್ ಆಗ್ತಾ ಇಲ್ಲ. ಈ ರೀತಿ ಅಭಿವೃದ್ಧಿ 50 ವರ್ಷ ಹಿಂದೋಗ್ಯದ ಈ ಸರ್ಕಾರದೊಳಗೆ. ಈ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ಯದ. ಈ ಸರ್ಕಾರ ಮಂತ್ರಿಗಳು ಎಲ್ಲ ಅವ್ರ ಪ್ರತಿನಿಧಿಗಳು ಲೂಟಿ ಮಾಡಿದ್ರಲ್ಲಿ ತೊಡಗಿದ್ದಾರೆ, ಲೂಟಿ ಮಾಡೋದ್ರಲ್ಲಿ. ಅದರಿಂದ ಬಂಧುಗಳೇ, ನಮಗೆ 40% ಕಮಿಷನ್ ಅಂತ ಆರೋಪ ಮಾಡಿದ್ರೆ ಅದು ಕೋರ್ಟ್ನ್ಯಾಗ ಬಿದ್ದು ಹೋತು. ಆದರೆ ಇವರು 60, 70, 80% ಕಮಿಷನ್ ಹೊಡಿತಾ ಇದ್ದಾರೆ. ಈಗ 80% ಕಮಿಷನ್ ಹೊಡಿತಾರೆ. ಅದಕ್ಕಾಗಿ ದುಡ್ಡಿಲ್ಲ, ರಸ್ತೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಬಡವರ ಮನೆಗಳಿಗೆ ಕೊಡಕ್ಕೆ ದುಡ್ಡಿಲ್ಲ, ಯಾವುದೇ ದುಡ್ಡಿಲ್ಲ ಇವರಿಗೆ. ನಿಮಗೆ ದುಡ್ಡು ಇದ್ರೆ ಯಡಿಯೂರಪ್ಪನವ್ರು ಬೆಳೆ ಹಾನಿ 10,000 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ರು. ಮನ್ಯಾಗ ಇರೋಕ್ರೆ 3,500 ಕೊಡ್ಬೇಕಾಗಿತ್ತು, 10,000 ಕೊಟ್ಟಿದ್ರು. ನೀವೇನು ಕೊಡ್ತಾರೆ ಮುಡ್ದಾರಗಳೇ ಹೇಳ್ರಲ್ಲ. ನೀವೇನೂ ಕೊಡ್ತಾ ಇಲ್ಲ. ಲೂಟಿ ಮಾಡಕ್ಕೆ 1 ಗಂಟೆ ಬಿದ್ದರೆ ನೀವು ಮುಂದಿನ ಎಲೆಕ್ಷನ್ದಾಗ ತಯಾರಿ ಮಾಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಜನ ಏನ ಮಳ್ರಿಲ್ಲ. ನಿಮಗೆ ಈ ಸಲ ಬೇಕಾದ್ ಮಾಡಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ. ನಿಮಗೆ ಹೇಳಿ ಹೆಸರಲ್ಲೇ ಕಾಂಗ್ರೆಸ್ದಾಗ ಬೇರ್ ಸಹಿತ ಕಿತ್ತೋಗುವಂಥ ಕೆಲಸ ಈ ರಾಜ್ಯದ ಜನಸಾಮಾನ್ಯರು, ಮತದಾರ ದೇವರು ನಿರ್ಣಯ ತಗೊಂಡಾರ. ಈಗಾಗಲೇ ಯಾರ್ದಾರ ಅವ್ರ ಕಾರ್ಡ್ ರದ್ದು ಮಾಡತ್ತ. ಇವರಿಗೆ ಮಾನಿಗಟ್ಟ ಸರ್ಕಾರ ಇದು, ಮಾನಿಗಟ್ಟ ಸರ್ಕಾರ, 3 ಬಿಟ್ನಿತ್ ಸರ್ಕಾರ ಇದು. ಇದು ಭಾಳ ದಿನ ನಡೆಯಂಗಿಲ್ಲ. ಎಂತೆಂಥ ಹಿಟ್ಲರ್ ಈ ಪ್ರಪಂಚನ ಆಳ್ತಂತ ಹೇಳಿ ಹೆಸರಲ್ಲೇ ಮಣ್ಣು ಮುಕ್ಕಿ ಸತ್ತಾನ. ನಿಮ್ಮ ಸರ್ಕಾರ ಇನ್ನೊಂದು 2 ವರ್ಷ ಅಟ್ಟಾವಧಿ ಇನ್ನಾದರೂ ಜನರ ಸೇವೆ ಮಾಡ್ಕೋತ, ನೇಕಾರರ ಸೇವೆ ಮಾಡ್ಕೋತ ನೀವೇನು ಕೊಟ್ಟು ಮಾತಿನಂತೆ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ರಿ ಅಂತ ಈ ಹೋರಾಟದ ಮುಖಾಂತರ ಈ ಸರ್ಕಾರವನ್ನು ಎಚ್ಚರಿಕೆ ಮಾಡಲಿಕ್ಕೆ ನಾವು ಈ ಹೋರಾಟವನ್ನು ಕೈಗೊಂಡಿವಿ. ನಾವು ಹೋರಾಟ ಮಾಡದೆ ಹೋದ್ರೆ ಜನ ಮಾತಾಡ್ತಾರೆ, ವಿರೋಧ ಪಕ್ಷನೂ ಸಹಿತ ಜೀವಂತ ಐತೆ ಇಲ್ಲೋ. ಅದಕ್ಕಾಗಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾ ಪ್ಲೇಸ್ನಾಗ, ತಾಲೂಕ್ ಪ್ಲೇಸ್ನಾಗ ಬಡವರ ಪರ, ನೇಕಾರರ ಪರ, ಕೂಲಿ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಗೃಹಲಕ್ಷ್ಮಿನೂ ಬಂದ್ ಮಾಡಿದ್ದಾರೆ. ಯಾವಾಗ ಇಲೆಕ್ಷನ್ ಬರ್ತೈತಿ 4 ತಿಂಗಳು ಒಮ್ಮೆ ಹಾಕ್ತಾರೆ. 4 ತಿಂಗಳು ಒಮ್ಮೆ ಅಕೌಂಟ್ ಹಾಕಿ ನಿಮ್ಗೆ ಇಟ್ಟು ರೊಕ್ಕ ಬಂದವು, ನಮ್ಗೆ ಓಟ್ ಹಾಕತ್ ಕೇಳ್ತಾರೆ. ನಾವು ನಾಚಿಕೆಟ್ಟವು. ಆ ಕಾರಣಕ್ಕೆ ಜನನೂ ಎಚ್ಚರಗಾಗಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮಗ ಆಗೇನು ಕೊಡ್ತಾರೆ ಅದು ಶಾಶ್ವತ ಅಲ್ಲ. ನಿರಂತರವಾಗಿ ಕೊಡುವಂಥ ಸರ್ಕಾರ ಬೇಕು. ನಿಮ್ಮ ನಿರಂತರವಾಗಿ ಕೊಡುವಂಥದ್ದನ್ನು ಆಯುಷ್ಮಾನ್ ಕಾರ್ಡ್ 5 ಲಕ್ಷ ರೂಪಾಯಿ ಮೋದಿ ಅವರು ಕೊಟ್ಟಿದ್ದಾರೆ. ಇವು 5 ವರ್ಷದಟ್ಟು ಕೂಡಿಸಿರೋ 5 ಲಕ್ಷ ಆಗಂಗಿಲ್ಲ. ಅದನ್ನು ಲೆಕ್ಕ ಹಾಕಿ ಕೊಡುವಂಥ ಕೆಲಸ ನೀವು ಮಾಡ್ರಿ. ನಿಮ್ಮ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಕೊಡುವಂಥ ಕೆಲಸ ಮಾಡ್ಯಾರ. ನಿಮ್ಮ ಮಕ್ಕಳಿಗೆ ಸೈಕಲ್ ಕೊಡ್ತಿದ್ರು, ಸೈಕಲ್ ಯೋಜನೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅನೇಕ ಬಿಜೆಪಿ ಜನಪರ, ಬಡವರ ಪರ ತಂದಿರತಕ್ಕಂಥ ಯೋಜನೆಗಳನ್ನು ಬಂದ್ ಮಾಡುವಂಥ ಕೆಲಸ ಈ ನಾಲಾಯಕ್ ಸರ್ಕಾರ ಮಾಡಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕರ್ನಾಟಕದಿಂದ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸುವಂಥ ಕೆಲಸ ಈ ನಾಲಾಯಕ್ ಸರ್ಕಾರ ಮಾಡಿದೆ. ಯಾಕಂದ್ರೆ ಅದು ಬಿಜೆಪಿ ಸರ್ಕಾರ ತಂದಿದ್ದ ಅಂತ. ನಿಮ್ಮ ಸರ್ಕಾರದ ಕೊಡ್ರು, ನಿಮ್ಮ ಸರ್ಕಾರದಾಗ ಕೊಟ್ಟು ನೀವು ರೈತರ ಋಣ ತೀರಿಸುವಂಥ ಕೆಲಸ ಮಾಡ್ರಿ. ನೀವೆಲ್ಲ ಬದುಕೋದು ರೈತರ ಮೇಲ, ನೇಕಾರರ ಮೇಲ. ನೇಕಾರ ಬಟ್ಟೆ ನೇಯಲಿಕ್ಕೆ ಬತ್ತಲೆ ತಿರುಗಾಡಬೇಕಾಗತ್ತೆ. ನೀವು ಅದನ್ನ ಎಚ್ಚರದಿಂದ ನೀವು ಮುಂದುವರಿ. ನೀವೇನ ಶೈನಿಂಗ್ ಬಟ್ಟೆ ಹಾಕ್ತೀರ, ಅದ್ರ ನೇಕಾರ ಕಾರಣದ. ನೀವು ಹೊಟ್ಟಿಗೆ ಏನು ತಿಂತೀರಿ, ನೀವು ಜೀವಂತ ಇರ್ಲಾಕ ಏನು ತಿಂತೀರಿ, ಅದಕ್ಕೆ ರೈತರ ಕಾರಣದ. ಹಗಲು ರಾತ್ರಿ ರೈತರು ತಮ್ಮ ಮಳೆ, ಬಿಸಿಲು, ಹಾವು, ಚೋಳು ಅನ್ನಲಾರ್ದ ನೀರು ಹಾಸಿ ನಿಮಗೆ ಬೆಳೆದು ಕೊಡುವಂಥ ಕೆಲಸ ಮಾಡ್ತಾರೆ. ಅವರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ನೀವು ದೇವರ ಸ್ವರೂಪದಲ್ಲಿರ್ತಕ್ಕಂಥ ರೈತ ನೇಕಾರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಈ ಅನ್ಯಾಯ ಮಾಡಿದ ಸರ್ಕಾರ ಭಾಳ ದಿವಸ ಉಳಿಯಂಗಿಲ್ಲ. ಇರುತಕ ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಂಡು ಹೋಗ್ರಿ. ನಿಮ್ಗೆ ಆಶೀರ್ವಾದ ಮಾಡ್ಯಾರ. ನಾವು ವಿರೋಧ ಪಕ್ಷದಾಗಿರ್ತೀವಿ. ಅದರ ಜನರ ಕೆಲಸ ಮಾಡ್ರಿ, ರೈತರ ಕೆಲಸ ಮಾಡ್ರಿ. ರೈತರ ಗೊಂಜಾಳಗಳನ್ನು ಖರೀದಿ ಮಾಡ್ರಿ ಬೆಂಬಲ ಬೆಲೆಗೆ. ಕಬ್ಬಿಂದು ಸಹಿತ ಏನು ಪರಿಸ್ಥಿತಿ ಆಯ್ತು ನಮಗೆಲ್ಲ ಗೊತ್ತಿದೆ. ಮಂತ್ರಿಗಳನ್ನ ಆಯಾ ಜಿಲ್ಲೆಗೆ ಕಳಿಸಿ ಅಲ್ಲಿ ಯೋಗಕ್ಷೇಮವನ್ನು ನೋಡಲಿಕ್ಕೆ ಮಂತ್ರಿಗಳನ್ನೇ ನೇಮಿಸಿದ್ರು. ಅಷ್ಟೇ ಅಲ್ಲ, ಮಳೆ ನೀರು ಒಳಗೆ ಹೋಗ್ರೆ 10,000 ರೂಪಾಯಿ ತಕ್ಷಣ ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದ್ರು. ಅತಿವೃಷ್ಟಿಯಾಗಿ ಮಳೆ ನೀರಾಗಿ ಹೊಕ್ಕು ಮನೆಗಳು ಬಿದ್ದು ಸರ್ವನಾಶ ಆಗಿ ಮಳೆ ಕೂತರು ಸಹಿತ ಈ ಸರ್ಕಾರ ಇನ್ನೂ ₹1 ಪರಿಹಾರ ಬಿಡುಗಡೆ ಮಾಡಿಲ್ಲ. ಮನೆಯಾಗ ನೀರು ಹೋಗಲಿ, ಮನೆ ಬೀಳಲಿ, ಯಾವುದೇ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಎಷ್ಟೊಂದು ಅನ್ಯಾಯ.
ಎಷ್ಟೊಂದು ಅನ್ಯಾಯ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಖಂಡಿಸಿ ನಾವು ಅಧಿಕೃತ ವಿರೋಧ ಪಕ್ಷವಾಗಿ ನಮ್ಮ ಜಂಟಿ ಪಕ್ಷದಿಂದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇವರಿಗೆ ಮಾನ ಮರ್ಯಾದೆ ಇರಬೇಕಾಗಿತ್ತಲ್ಲ. ನೀವು ಸರ್ಕಾರ ಇಲ್ಲಾಗ ದೊಡ್ಡ ದೊಡ್ಡದಿಂದ ಹೋರಾಟ ಮಾಡಿದಿರಿ, ಆ ಮಾತಿಗೆ ಬದ್ಧರಾಗಿ ನಡ್ಕೊಳ್ಳುವಂಥ ಕೆಲಸ ಆಗಬೇಕಲ್ಲ, ಆಗ್ತಾ ಇಲ್ಲ. ತಡ್ರಿ, ಆಗ್ತಾ ಇಲ್ಲ. ನೀವು ರೈತ ವಿರೋಧಿ ನೀತಿಯನ್ನು ಕೈಗೊಂಡಿದ್ದೀರಿ. ಅದೇ ಪ್ರಕಾರ ನೇಕಾರಿಕೆ ಅಳಿವಿನ ಅಂಚಿನಲ್ಲಿದೆ. ಆ ನೇಕಾರಿಕೆ ಮೇಲೆ ಬದುಕಿದ ಜನ ಸಾಯ್ತಾ ಇದ್ದಾರೆ. ನೇಕಾರಿಕೆಯನ್ನು ಬಂದ್ ಮಾಡಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೆಲ್ಲೋ ದುಡ್ಡು ಹಾಳು ಮಾಡ್ತಾ ಇದ್ದೀರಿ. ಒಂದು ಬ್ರಿಡ್ಜ್ ಕಟ್ಟ 4,000 5,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಅದು 1,000 ಕೋಟಿ ಆಗುವಾಗ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ಅದ್ರ 10% ಕೊಟ್ಟರು ನೇಕಾರ ಸಮಸ್ಯೆ ಬಗ್ಗೆ ಇರ್ತದ. ಕೇವಲ 20 ಕೋಟಿ ರೂಪಾಯಿ ಬಿಲ್ ಮನ್ನಾ ಮಾಡ್ತಾ ಇಲ್ಲ ನೀವು ಕೊಟ್ಟ ಮಾತಿನ ಪ್ರಕಾರ. ಅದಕ್ಕೆ ನಾವು ಕೇಳಬೇಕಾಗಿತ್ತು, ನೇಕಾರ ಪರವಾಗಿ ನಿಮ್ಮ ನಾಲಿಗೆ ಒಂದೋಯ್ತು ಎರಡಾಯ್ತು. ನೀವು ಮಾತು ಕೊಟ್ರೇನ ನಡ್ಕೋತೀರೇನು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮನೆಗಳು ಬಿದ್ರ, ಬಡವರಿಗೆ ಮನೆಗಳು ಕಟ್ಟಕ್ಕೆ ಆಗುದಿಲ್ಲ, 5 ಲಕ್ಷ ರೂಪಾಯಿ ಕೊಟ್ರಿ. ಸ್ವಲ್ಪ ಬಿದ್ರು 4 ಲಕ್ಷ ಕೊಟ್ರು. ಒಂದು 2-3 ಕಲ್ಲು ಉಳಿದ್ರು ಸಹಿತ 50,000 ರೂಪಾಯಿ ಕೊಡುವಂತ ಕೆಲಸವನ್ನ ನಮ್ಮ ಬಿಜೆಪಿ ಸರ್ಕಾರ ಮಾಡಿತ್ತು. ರೈತರ ಹೋರಾಟ ನಡೀತಾ ಇದೆ. ಸುಮಾರು 4-6 ತಿಂಗಳವರೆಗೆ ಪವರ್ಲೂಮ್ ನೇಕಾರರ ಹೋರಾಟನೂ ಸಹಿತ ನಡೀತಾ ಇದೆ. ಅವರ ಬೇಡಿಕೆಗಳು ನ್ಯಾಯಯುತವಾಗಿದಾವ, ಅನ್ಯಾಯದ ಬೇಡಿಕೆಗಳಲ್ಲ. ರೈತರೇನ್ ಬೇಡಿಕೆ? ಬೆಂಬಲ ಬೆಲೆಯ ಗೊಂಜಾಳಕ್ಕೆ 2625. ಅದರ ಹೆಚ್ಚಿಗೆ ಬೆಳೆ ಬಂದಿದ್ದರಿಂದ ಗೋವಿನ ಜೋಳದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಯಾವಾಗ ಬೆಲೆ ಕುಸಿತದ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೂ ಸಹಿತ ಮನವಿ ಮಾಡಿಕೊಂಡು ಬೆಂಬಲ ಬೆಲೆಗೆ ಗೊಂಜಾಳವನ್ನು ಖರೀದಿ ಮಾಡುವಂತ ಪ್ರಯತ್ನ ಮಾಡಬೇಕಾಗಿತ್ತು. ಅದೇ ಪ್ರಕಾರ ನೇಕಾರರಿಗೆ ಚುನಾವಣೆ ಪೂರ್ವದಲ್ಲಿ ಅಧಿಕಾರ ಬಂದ ತಕ್ಷಣದಿಂದ ಒಂದೇ ಒಂದು ನಿಮಿಷದಲ್ಲಿ ಆ ನೇಕಾರಿಕೆ ಎಲೆಕ್ಟ್ರಿಸಿಟಿ ಬಿಲ್, ವಿದ್ಯುತ್ ಬಿಲ್ ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನ 20 HP ವರೆಗೆ ಹೇಳಿದರು. ಅದರ 4-6 ತಿಂಗಳಿಂದ ಅಲಿತಾ ಇದ್ದಾರೆ, ಇಲಾಖೆಗೆ ಅಲಿತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅದರ ನೇಕಾರಿ ಬಿಲ್ಲ ಈ ಗಾಢ ದಿಪ್ಪ ಚರ್ಮಿನ ಸರ್ಕಾರ ರೈತರ ಕೂಗು, ನೇಕಾರರ ಕೂಗು ಇವ್ರಿಗೆ ಕೇಳ್ತಾ ಇಲ್ಲ. ಒಟ್ಟು ಈ ರಾಜ್ಯದಲ್ಲಿ ಈ ಸರ್ಕಾರ ಲೂಟಿ ಮಾಡುವುದರಲ್ಲಿ ತೊಡಗ್ಯದ. ರೈತರ, ನೇಕಾರರ, ಬಡವರ ಕಷ್ಟಗಳ ಬಗ್ಗೆ ಸ್ಪಂದನೆ ಮಾಡುವಂತಹದ್ದ ಆಲೋಚನೆ ಈ ಸರ್ಕಾರಕ್ಕೆ ಇಲ್ಲ. ಬಂಧುಗಳಿಗೆ ತಮಗೆಲ್ಲ ಗೊತ್ತಿದೆ, 2009-2019 ಐತಿಹಾಸಿಕ. ಈಗ ನಮ್ಮ ಜನಪ್ರಿಯ ಶಾಸಕರು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಬೇಕಂತ ಸ್ವಲ್ಪ ಹಿಂದೆ